ತುಂಬಾ ಜನ ಕಣ್ಮುಚ್ಚಿ ನಾವು ಇಲ್ಲಿ ಎಲ್ಲಿಂದನೋ ಊರಿಗೆ ಹೋಗಿ ದೇವಸ್ಥಾನಕ್ಕೆ ನೋಡ್ತಿರ್ತೀವಿ, ಆದ್ರೆ ಆರತಿ ಮಾಡೋ ಟೈಮಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಂದ್ರೆ ತಮ್ಮ ಜ್ಯೋತಿನೇ ತಾವು ನೋಡ್ಕೊಳ್ತಾ ಇದ್ರೆ ಮುಂದ್ಗಡೆ ಇರುವಂತಹ ಜ್ಯೋತಿನೂ ಇಲ್ಲಿ ಒಳಗಡೆ ನಾವು ನೋಡ್ತಾ ಇದೀವಲ್ಲ ಆತ್ಮ, ಇದು ಕಣ್ಣಿನ ಮೂಲಕನೇ ನೋಡೋದಕ್ಕೆ ಸಾಧ್ಯ. ಅದರಿಂದ ಪರಮಾತ್ಮ ಜ್ಯೋತಿಯನ್ನು ನೋಡೋದಕ್ಕೋಸ್ಕರನೇ ಅದಿರೋದು. ಬಹಳ ಜನ ನಾನು ಹೇಳ್ತೀನಿ, ನಾನು ತಿರುಪತಿಗೆ ಬಹಳ ಜನ ಹೋಗ್ತಾರೆ. ತಿರುಪತಿ ತಮಗೆಲ್ಲ ಗೊತ್ತಿದೆ, 1 ಸೆಕೆಂಡ್ 2 ಸೆಕೆಂಡಲ್ಲಿ ಅಲ್ಲಿ ಇದು ಮಾಡ್ಬಿಡ್ತಾರೆ. ಅಲ್ಲೋಗಿ ವೆಂಕಟರಮಣ ಅಂತ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಇವ್ರು ಕಣ್ಬಿಡೋ ಅಷ್ಟರೊಳಗೆ ಅವ್ರನ್ನ ಅಲ್ಲಿ ತಳ್ಳಿಬಿಟ್ಟಿರ್ತಾರೆ. ಆಮೇಲೆ ಅಯ್ಯೋ ನಾನು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅವರು ಅಂತಾರೆ. ನೀವು ಮುಂಚೆನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿಗೆ ಹೋಗೋದೇ ಆ ದರ್ಶನಕ್ಕೋಸ್ಕರ. ಅದು ಸಗುಣ ಬ್ರಹ್ಮ, ಅದು ಅಲ್ಲಿರೋದೇ ಒಂದು ರೂಪವನ್ನು ನೋಡೋದಕ್ಕೆ ಹೋಗ್ತಾ ಇರೋದು. ನೀವು ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡೋದಾದರೆ ನೀವು ಇರೋ ಜಾಗದಲ್ಲೇ ಕಣ್ಮುಚ್ಕೋಬೋದಲ್ಲ. ಅಲ್ಲಿ ಸಾಕಾರ ರೂಪದಲ್ಲಿ ಪ್ರತಿಮಾ ರೂಪದಲ್ಲಿರೋ ಪರಮಾತ್ಮನನ್ನು ನೋಡೋಕ್ತಾನೆ ನೀವು ಅರ್ಚಾವತಾರದಲ್ಲಿರೋ ಪರಮಾತ್ಮ ಅವನನ್ನು ಕಣ್ಣು ಕೊಟ್ಟಿರೋದೇ ನೋಡಲಿ ಅಂತ. ಅದರಿಂದ ಆರತಿ ಆಗುವಾಗ ನಾವು ಪೂರ್ಣವಾಗಿ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಅಲ್ಲಿ ನೋಡಬೇಕು. ಅದೇ ಆಗಮಶಾಸ್ತ್ರದ ನಿಯಮ ನಿಷ್ಠೆ. ಹಾಗಿದ್ರೇ ಸರಿ.